ಅದೇ ಶಾಸಕರು ಬಿಜಾಪುರ ಮುಂದಿರ್ತಾರೆ ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಶಿವಾನಂದ್ ಹಚ್ಚಡ ಅದ ಅವನ ಅಡ್ಡ ಹೆಸರು ಪಾಟೀಲ್ ಅಲ್ಲ. ಇದನ್ನು ಮಾಧ್ಯಮದವ್ರು ಹೇಳ್ರಿ ಹಚ್ಚಡ ಅದು. ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ಡ ಹೆಸರೇ ಚೇಂಜ್ ಮಾಡ್ಕೊಂಡವ್ರು ಎದಕ್ಕೆ ರಾಜಕೀಯ ಸಲುವಾಗಿ. ಪಾಟೀಲ್ ಹತ್ತಿದ್ರೆ ಏನೋ ಗೌರವ ಬರ್ತದಂತ ಇಟ್ಕೊಂಡವ್ರು ನೀವು ಹಚ್ಚಡದ ಆ್ಯಂಡ್ ಕಂಪ್ನಿ. ಮತ್ತು ಅಲ್ಲೊಬ್ಬ ಹುನಗೊಂದು ನಾವು ಅದಲ್ಲ ಅವನು ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ 1 ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ, ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ. ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ. ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು 2 ಸ್ಥಾನಗಳನ್ನು ತೆರವು ಮಾಡಿರಿ. ದಮ್ಮಿದ್ರೆ ನೀವು ಪಕ್ಷೇತರ ಬರ್ರಿ, ನಾನು ಬರ್ತೀನಿ, ಬಾಗೇವಾಡಿಗೆ ಬರ್ತೀನಿ. ನೀವು ಯಾಕೆ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ? ನಿಮ್ಮನ್ನ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ. ಪಾಕಿಸ್ತಾನದಾಗ ಹೋಗೇ ಮಣ್ಣು ಕೊಟ್ಟು ಬರ್ತೀನಿ. ನೀವೆಲ್ಲ ಪಾಕಿಸ್ತಾನ ಏಜೆಂಟ್ರು. ನಿನ್ನೆ ನನ್ನ ವಿರುದ್ಧ ಏನು ಹೋರಾಟ ಮಾಡಿದ್ರಿ, ಒಬ್ಬರೇ ಅಲ್ಲಿರುವಂಥ ಭಾರತ್ ಮಾತಾ ಕಿ ಜೈ ಅಂದ, ಪಾಕಿಸ್ತಾನ ಮುರ್ದಾಬಾದ್ ಅಂದ. ಅಲ್ಲೆಲ್ಲ ಕೂಡಿದವ್ರು ಹಲಾಲ್ ಕೋರು, ಹರಾಮ್ ಕೋರು. ಅವು ಇಂಡಿ ಶಾಸಕ ಒಂದು 400-500 ಟೆಂಪೋ ಇದು ತಂದಾನ ಸಾಬ್ರನ್ನ ಬಿಜಾಪುರಕ್ಕೆ. ಇವ್ರಿಗೆಲ್ಲರಿಗೂ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ. ನೋಡ್ತಾರೆ ಹಿಂದೂಗಳು ಒಂದು ಓಟನು ನಿನ್ನೆ ಏನು ಸ್ಟೇಜ್ ಮ್ಯಾಗೆ ಕೂತಾರಲ್ಲ ಅವ್ರಿಗೆ ಬೀಳಾರ್ದಂಗೆ ಹಿಂದೂಗಳು ನಾವು ತಯಾರಾಗಿವಿ. ನೀವು ಸಾಬ್ರ ಬೆನ್ನು ಹತ್ತಿರಲ್ಲ, ಸಾಬ್ರ ಬೆನ್ನು ಹತ್ತಿ ನಿನ್ನೆ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರು. ನೀವು ಬರಲಿಲ್ಲ ಅಂದ್ರೆ ಮುಂದಿನ ಸಲ ನಿಮ್ಗೆ ನೋಡ್ತೀವತ್ತೆ. ನಾಳೆ ನಮ್ಮ ಹಿಂದೂ ಸನಾತನ ಧರ್ಮದ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದರೂ ಆದ್ರೆ ನಾವು ಕೊಡೋಂಥ ಕರೆಗೆ ನೀವು ಬರಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬ್ರಿಗೆ ಹುಟ್ಟಿರುತ್ತೆ ನಾವು ತಿಳ್ಕೊತೀವಿ. ನಿಮ್ಮಿಬ್ಬರಿಗೆ ದಮ್ಮ ತಾಕತ್ತು ನಿಮ್ಮ ಅಪ್ಪಗೆ ಹುಟ್ಟಿದ್ರೆ 1 ವಾರ ನಂಗೆ ರಾಜೀನಾಮೆ ಕೊಡಿ. ಈ 14 ಪಕ್ಷೇತರ ನಿಂತು ಭಗವಾ ಜೆಂಡಾ ತೊಗೊಂಡು ಆರಿಸಿ ಬರ್ತೀನಿ. ಸರ್, ಪಾಕಿಸ್ತಾನ ಮತ್ತು ವಿರೋಧವಾಗಿ ಮಾತುಗಳು ಕೇಳಿ ಬರ್ತವೆ. ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ ಅವರು ದೇಶದ್ರೋಹಿಗಳು. ಇವತ್ತು ನೋಡ್ರಿ ಪಾಕಿಸ್ತಾನ ಎಲ್ಲರಿಗೂ ಘೋಷಣೆ ಕೊಟ್ಟರೆ ಇವತ್ತು ಸಾರ್ವಜನಿಕರಿಗೆ ಅವ್ರಿಗೆ ಚಪ್ಪಲಿ ಸೇವೆ ಮಾಡ್ಲಕತ್ತಾರ. ಇನ್ನು ಮುಂದೆ ಪಾಕಿಸ್ತಾನ ಪರವಾಗಿ ಮಾತಾಡೋದು, ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡೋಂಥ ಎಲ್ಲರೂ ನಡೆದ್ರೆ ನಾ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಎಲ್ಲ ಯುವಕರಿಗೆ ಕರೆ ಕೊಡ್ತೀನಿ. ನೀವು ಚಪ್ಪಲಿ ಸೇವೆ ಮಾಡಿ, ಅದು ಏನು ಕಾನೂನು ಹೋರಾಟದ ಅದನ್ನು ನಾನು ನೋಡ್ಕೊತೀನಿ. ಇನ್ನು ನಾವು ನಮ್ಮ ದೇಶದಲ್ಲಿ ಇದು ನಡೀದೆ. ಇದು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆದರೆ ಇಲ್ಲಿ ಇರುವಂಥ ಹರಾಮ್ಕೋರ್ ಇಂಥ ಶಿವಾನಂದ ಪಾಟೀಲ್ ಅಂತವರು, ಕಾಶ್ಯಪ್ನವ್ರಂಥ, ಯಶವಂತರಾಯ ಗೌಡ್ರಂಥ ತಾಯ್ಗಂಡ್ರಿಗೆ ಅದಾರಲ್ಲ, ಇವ್ರು ಎಲ್ಲೆಲ್ಲಿ ಇರ್ತಾರ ಇಂಥ ಹರಾಮ್ಕೋರ್ಗಳು ಇದ್ದೇ ಇರ್ತಾರೆ. ಇವ್ರು ಎಲ್ಲ ಹತ್ರ ಚುನಾವಣೆ ನನಗೆ ಕೇಳ್ಯಾರಲ್ಲ ಚಾಲೆಂಜು, ನಾ ಏನು ಆ ಪಂಥವನ್ನು ಕೊಟ್ಟಾರೆ ಅವರು, ಈಗ ಅವ್ರು ರಾಜೀನಾಮೆ ಕೊಡ್ಬೇಕಲ್ಲ. ಅವು ಶಿವಾನಂದ ಪಾಟೀಲ್ ಬಿಜಾಪುರ ಬರ್ತೀನಿ. ಎದಕ್ಕೆ ಕಾಂಗ್ರೆಸ್ನಾಗ ಮುಸ್ಲಿಮ್ರು ಟಿಕೆಟ್ ಕೊಡ್ತಾರೆ, ಇವನಿಗಂತೂ ಕೊಡೋದಿಲ್ಲ. ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಅದಕ್ಕಂದ್ರೆ ಅಲ್ಲೇನೂ ಸಿಗಲ್ಲಾಗೈತೆ ಬಾಗೇವಾಡ್ಯಾಗ. ಇಲ್ಲಿ ಬಿಜಾಪುರನಾಗ ಏನು ಸಿಗೋದಿಲ್ಲ. ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ, ನಿನಗೆ ಸಾಬ್ರು ಓಟ್ ಹಾಕೋದಿಲ್ಲ. ಇವತ್ತು ನಾನು ಶಿವಾನಂದ ಪಾಟೀಲ್ ಬಿಜಾಪುರಕ್ಕೆ ನಿತ್ಯ ತಿಳ್ಕೊರಿ. ಶಿವಾನಂದ್ ಹಚ್ಚಡದ, ಸಾರಿ ಪಾಟೀಲ್ ಅಂದ್ರೆ ಶಿವಾನಂದ್ ಹಚ್ಚಡದ, ನಾನು ಬಿಜಾಪುರಕ್ಕೆ ನಿತ್ಯ ತಿಳ್ಕೊರಿ. ಹಿಂದೂಗಳು ನನಗೆ ಹಾಕ್ತಾರೆ, ಮುಸಲ್ಮಾನ್ರು ಏನು ಮಾಡ್ತಾರೆ ಗೊತ್ತದನ, ಅವ್ರದ್ದೇ ಒಂದು ಕ್ಯಾಂಡಿಡೇಟ್ ನಿಂದ್ರಿಸ್ತಾರೆ. ಈ ಹಚ್ಚಡದಾಗ ಯಾಕೆ ಹಾಕ್ತಾರೆ ರೀ? ಅವ ಯಾವ ಮಗ ಹುನ್ಗುಂತ ನಾವು ಬರ್ತೀನಿ ತನ್ನ, ಬಾರಪ್ಪ ಮಗನೇ ನಿಮ್ಮ ಅಪ್ಪ ಹುಟ್ಟಿದ್ರೆ ಬಾ, ಮತ್ತೊಬ್ಬರ ಅಪ್ಪನ ಕೇಳ್ತಿಯಲ್ಲ ಮಗನೇ, ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀ ಯಾರಿಗೆ ಹುಟ್ಟಿಯನು. ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತಿ. ಪಂಚಮಸಾಲಿ ಸಮಾಜಕ್ಕೆ ಮೋಸ ಮಾಡಿದಿ ನೀ. ಎಲ್ಲೆಲ್ಲಿ ರೊಕ್ಕ ತೊಗೊಂಡು ಬಂದು ಬೊಮ್ಮಾಯಿ ಬಳಿ ಎಷ್ಟು ತೊಗೊಂಡು ಬಂದು. ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗತಿ 8 ರೊಕ್ಕ ತಂದು ತಿಂದಿ ನೀನು. ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗಿಲ್ಲ. ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದಿ. ನನ್ನ ಬಗ್ಗೆ ಏನು ಮ್ಯಾಗ ಮಾತಾಡಿದ್ರೆ ಅದೇ ಭಾಷೆ, ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತಿ. ಅವ್ರು ಹೊಡೆದ್ರೆ ನಮ್ಮ ಉತ್ತರ ಕರ್ನಾಟಕದ